ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂತದ್ದು ವಿಮೋಚನ ಕಾಂಡ 32ನೇ ಅಧ್ಯಾಯ, ವಚನಗಳು 1ರಿಂದ 35ರವರೆಗೆ. ಕಳೆದ ಹಲವು ಅಧ್ಯಾಯಗಳಲ್ಲಿ ನಾವು ದೇವರು ತನ್ನ ಜನರಿಗಾಗಿ ಮಾಡಿದ ಅದ್ಭುತ ಯೋಜನೆಗಳನ್ನ ನೋಡಿದ್ದೇವೆ. ಗುಡಾರ ಆಗಿರ್ಬೋದು, ಯಾಜಕತ್ವ ಆಗಿರ್ಬೋದು, ಆರಾಧನೆ, ಬಲಿಗಳು ಮತ್ತು ತನ್ನ ಜನರ ಮಧ್ಯದಲ್ಲಿ ವಾಸಿಸುವ ವಾಗ್ದಾನದ ಬಗ್ಗೆ ಕಲಿತಿದ್ದೇವೆ. ಕಥೆಯು ಒಂದು ಮಹಿಮೆಯ ಕ್ಷಣದ ಕಡೆಗೆ ಸಾಗುತ್ತಿರುವಂತೆ ಕಾಣುತ್ತಿತ್ತು. ಆದರೆ ಇಂದು ವಿಮೋಚನ ಕಾಂಡ 32ರಲ್ಲಿ ನಾವು ಒಂದು ದುಃಖಕರವಾದ ಘಟನೆಯನ್ನ ನೋಡುತ್ತೇವೆ. ಪ್ರಿಯರೇ, ಮೋಶೆ ಇನ್ನೂ ಪರ್ವತದ ಮೇಲೆ ದೇವರ ಸನ್ನಿಧಿಯಲ್ಲಿದ್ದಾನೆ. ದೇವರು ತನ್ನ ಜನರೊಂದಿಗೆ ಹೇಗೆ ವಾಸಿಸಬೇಕು ಎಂಬುದರ ಬಗ್ಗೆ ಮಾತನಾಡುತ್ತಾ ಇದ್ದಾರೆ. ಆದರೆ ಅದೇ ಸಮಯದಲ್ಲಿ ಪರ್ವತದ ಕೆಳಗೆ ಜನರು ದೇವರಿಂದ ದೂರವಾಗುತ್ತಾ ಇದ್ದಾರೆ. ಮೋಶೆ ತಡವಾಗಿ ಬರುತ್ತಾನೆ ಎಂದು ಜನರು ಭಾವಿಸುತ್ತಾರೆ. ಅವರು ಕಾಯಲು ಇಷ್ಟಪಡದೆ ಅವರಿಗೆ ಉತ್ತರ ಈಗಲೇ ಹುಡುಕಬೇಕು ಎಂಬುದಾಗಿ ಅವರು ಆರೋನನ ಬಳಿಗೆ ಬಂದು ಹೇಳುತ್ತಾರೆ, ನಮ್ಮ ಮುಂದೆ ನಡೆಯುವ ದೇವರನ್ನ ನಮಗೆ ಮಾಡಿಕೊಡು ಎಂಬುದಾಗಿ. ಇಲ್ಲಿ ನಾವು ಮಾನವನ ಹೃದಯದ ಒಂದು ಹಳೆಯ ಸಮಸ್ಯೆಯನ್ನ ನೋಡುತ್ತೇವೆ. ಪ್ರಿಯರೇ, ದೇವರು ತನ್ನ ಸಮಯದಲ್ಲಿ ಕೆಲಸ ಮಾಡುವಾಗ ನಾವು ನಮ್ಮ ಸಮಯದಲ್ಲಿ ಉತ್ತರಗಳನ್ನ ಬಯಸುತ್ತೇವೆ. ದೇವರು ಮೌನವಾಗಿರುವಂತೆ ಕಂಡಾಗ ನಾವು ನಮ್ಮದೇ ಪರಿಹಾರಗಳನ್ನ ಹುಡುಕಲು ಆರಂಭಿಸುತ್ತೇವೆ. ಆರೋನನು ಇಲ್ಲಿ ಒಂದು ಕಠಿಣ ಪರೀಕ್ಷೆಯನ್ನ ಎದುರಿಸುತ್ತಾನೆ. ಅವನು ನಾಯಕನಾಗಿ ನಿಲ್ಲಬೇಕಾಗಿತ್ತು, ಜನರನ್ನ ಸತ್ಯದ ಕಡೆಗೆ ಕರೆಯಬೇಕಾಗಿತ್ತು. ಆದರೆ ಅವನು ಜನರ ಒತ್ತಡಕ್ಕೆ ಮಣಿಯುತ್ತಾನೆ. ಅವರ ಚಿನ್ನದ ಆಭರಣಗಳನ್ನ ಸಂಗ್ರಹಿಸಿ ಒಂದು ಕರುವನ್ನ ರೂಪಿಸುತ್ತಾರೆ. ಆಗ ಜನರು ಅದರ ಮುಂದೆ ನಿಂತು ಆರಾಧನೆ ಮಾಡುತ್ತಾರೆ. ಗಮನಿಸಬೇಕಾದ ವಿಷಯ ಏನೆಂದರೆ, ಅವರು ದೇವರನ್ನ ತಮ್ಮ ಇಷ್ಟದ ರೂಪದಲ್ಲಿ ಕಾಣಲು ಬಯಸಿದರು. ಇದೇ ವಿಗ್ರಹಾರಾಧನೆಯ ಮೂಲ. ನಿಜವಾದ ದೇವರನ್ನ ಆರಾಧಿಸುವ ಬದಲು ನಮ್ಮ ಇಚ್ಛೆಗೆ ತಕ್ಕ ದೇವರನ್ನ ನಿರ್ಮಿಸಿಕೊಳ್ಳುವುದು. ಚಿನ್ನದ ಕರುವು ಬಹುಶಃ ಐಗುಪ್ತದ ಧಾರ್ಮಿಕ ಸಂಸ್ಕೃತಿಯ ಪ್ರಭಾವವಾಗಿರಬಹುದು. ಇದರ ಮೂಲಕ ಒಂದು ಸತ್ಯ ಸ್ಪಷ್ಟವಾಗುತ್ತದೆ. ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರ ಬಂದಿದ್ದರು, ಆದರೆ ಐಗುಪ್ತ ಇನ್ನ ಅವರ ಹೃದಯದಿಂದ ಹೊರ ಬಂದಿರಲಿಲ್ಲ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿಯೂ ಇದೇ ಆಗುತ್ತದೆ. ದೇವರು ನಮ್ಮನ್ನ ಕೆಲವು ವಿಷಯಗಳಿಂದ ಬಿಡುಗಡೆ ಮಾಡಿರಬಹುದು, ಆದರೆ ಆ ವಿಷಯಗಳು, ಅದರ ಪ್ರಭಾವಗಳು ಇನ್ನ ನಮ್ಮ ಹೃದಯದಲ್ಲೇ ಉಳಿದಿರಬಹುದು. ಪರ್ವತದ ಮೇಲೆ ದೇವರು ಈ ಘಟನೆಯನ್ನ ಮೋಶೆಗೆ ತಿಳಿಸುತ್ತಾರೆ. ದೇವರು ಹೇಳುತ್ತಾರೆ, ಈ ಜನರು ತಮ್ಮನ್ನ ತಾವೇ ಕೆಡಿಸಿಕೊಂಡಿದ್ದಾರೆ ಎಂಬುದಾಗಿ. ಈ ಮಾತು ಬಹಳ ಗಂಭೀರವಾಗಿರುವಂತ ಮಾತು. ಪ್ರಿಯರೇ, ಪಾಪವು ಕೇವಲ ಒಂದು ನಿಯಮವನ್ನ ಉಲ್ಲಂಘಿಸುವುದು ಅಲ್ಲ, ಅದು ನಮ್ಮನ್ನ ಒಳಗಿನಿಂದ ಕೆಡಿಸುವಂತಹ ಶಕ್ತಿ. ಅದು ನಮ್ಮ ಸಂಬಂಧಗಳನ್ನ ಹಾಳು ಮಾಡುತ್ತದೆ, ನಮ್ಮ ದೃಷ್ಟಿಯನ್ನ ವಿಕೃತಗೊಳಿಸುತ್ತದೆ ಮತ್ತು ದೇವರಿಂದ ನಮ್ಮನ್ನ ದೂರ ಮಾಡುತ್ತದೆ. ಪ್ರಿಯರೇ, ಈ ಸಂದರ್ಭದಲ್ಲಿ ಮೋಶೆ ಒಂದು ನಿಜವಾದ ಮಧ್ಯವರ್ತಿಯಾಗಿ ಕಾಣಿಸುತ್ತಾನೆ. ಅವನು ಜನರ ಪರವಾಗಿ ದೇವರ ಮುಂದೆ ನಿಲ್ಲುತ್ತಾನೆ. ಅವರ ಪಾಪವನ್ನ ಸಮರ್ಥಿಸಿಕೊಳ್ಳುವುದಿಲ್ಲ, ಆದರೆ ಅವರಿಗಾಗಿ ಕರುಣೆಯನ್ನ ಬೇಡುತ್ತಾನೆ. ದೇವರ ವಾಗ್ದಾನಗಳನ್ನ ನೆನಪಿಸುತ್ತಾನೆ, ದೇವರ ಮಹಿಮೆಯನ್ನ ನೆನಪಿಸುತ್ತಾನೆ, ದೇವರ ಕೃಪೆಯನ್ನ ಬೇಡುತ್ತಾನೆ. ನಂತರ ಮೋಶೆ ಪರ್ವತದಿಂದ ಕೆಳಗೆ ಬರುತ್ತಾನೆ. ಚಿನ್ನದ ಕರುವನ್ನ ಮತ್ತು ಜನರ ಆರಾಧನೆಯನ್ನ ನೋಡುತ್ತಾನೆ. ಅವನ ಕೈಯಲ್ಲಿದ್ದ ಒಡಂಬಡಿಕೆ ಫಲಕಗಳನ್ನ ನೆಲಕ್ಕೆ ಎಸೆದು ಒಡೆಯುತ್ತಾನೆ. ಇದು ಕೇವಲ ಕೋಪದ ಕ್ರಿಯೆಯಲ್ಲ ಪ್ರಿಯರೇ, ಇದು ಒಂದು ಸಂಕೇತ. ಜನರು ದೇವರೊಂದಿಗೆ ಮಾಡಿಕೊಂಡಿದ್ದ ಒಡಂಬಡಿಕೆಯನ್ನ ಮುರಿದಿದ್ದಾರೆ ಎಂಬ ಸಂಕೇತ. ನಂತರ ಮೋಶೆ ಕರುವನ್ನ ಸುಟ್ಟು ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ಜನರಿಗೆ ಕುಡಿಯಲು ಕೊಡುತ್ತಾನೆ. ಇದರ ಮೂಲಕ ಒಂದು ಸತ್ಯವನ್ನ ತೋರಿಸುತ್ತಾನೆ. ಅವರು ನಂಬಿದ ವಿಗ್ರಹವು ಕೊನೆಗೆ ಧೂಳಾಗಿ ಹೋಗಿದೆ ಎಂಬುದಾಗಿ. ಅದು ಅವರನ್ನ ರಕ್ಷಿಸಲಿಲ್ಲ, ಅವರಿಗಾಗಿ ಸಹಾಯ ಮಾಡಲಿಲ್ಲ, ಅವರನ್ನ ಮುನ್ನಡೆಸಲಿಲ್ಲ, ಹೊರತು ಅದು ಧೂಳಾಗಿ ಹೋಗಿದೆ ಎಂಬುದಾಗಿ ತೋರಿಸುತ್ತಾನೆ. ಅದು ಕೇವಲ ಒಂದು ಸುಳ್ಳು ಆಶ್ರಯವಾಗಿತ್ತು ಎಂಬುದಾಗಿ ತೋರಿಸುತ್ತಾನೆ. ಅಧ್ಯಾಯದ ಕೊನೆಯಲ್ಲಿ ನಾವು ಮೋಶೆಯ ಹೃದಯವನ್ನ ನೋಡುತ್ತೇವೆ. ಪ್ರಿಯರೇ, ಅವನು ದೇವರಿಗೆ ಹೇಳುತ್ತಾನೆ, ಅವರ ಪಾಪವನ್ನ ಕ್ಷಮಿಸು, ಇಲ್ಲದಿದ್ದರೆ ನನ್ನನ್ನೂ ಸಹ, ನನ್ನ ಹೆಸರನ್ನೂ ಸಹ ನಿನ್ನ ಪುಸ್ತಕದಿಂದ ಅಳಿಸಿಬಿಡು ಎಂಬುದಾಗಿ. ಇದು ನಾಯಕತ್ವದ ಅತ್ಯಂತ ಸುಂದರವಾದ ಚಿತ್ರದಲ್ಲಿ ಒಂದು. ಪ್ರಿಯರೇ, ಮೋಶೆ ತನ್ನ ಜನರಿಗಾಗಿ ನಿಂತಿದ್ದಾನೆ. ಅವರ ನೋವನ್ನ ತನ್ನ ನೋವನ್ನಾಗಿ ಮಾಡಿಕೊಂಡಿದ್ದಾನೆ. ಅವರಿಗಾಗಿ ತನ್ನನ್ನೇ ಅರ್ಪಿಸಲು ಸಿದ್ಧನಾಗಿದ್ದಾನೆ. ಪ್ರಿಯರೇ, ಹಿಂದಿನ ವಾಗ್ದಾನ, ದೇವರು ಪಶ್ಚಾತ್ತಾಪ ಪಡುವವರ ಮೇಲೆ ಕೃಪೆಯನ್ನ ತೋರಿಸುತ್ತಾರೆ. ಇಸ್ರಾಯೇಲ್ ಭಯಾನಕವಾಗಿ ವಿಫಲವಾಯಿತು, ಆದರೆ ದೇವರ ಕತೆ ಅಲ್ಲಿಯೇ ಮುಗಿಯಲಿಲ್ಲ. ದೇವರ ಕೃಪೆಯು ಇನ್ನೂ ಕಾರ್ಯನಿರ್ವಹಿಸುತ್ತಾ ಇತ್ತು.
ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ನಮ್ಮ ಹೃದಯವನ್ನ ಪರೀಕ್ಷಿಸಿ ದೇವರ ಸ್ಥಾನವನ್ನ ಬೇರೆ ಯಾವುದಕ್ಕೂ ನಾವು ಕೊಡಬಾರದು. ಕಾಯುವಿಕೆಯ ಸಮಯದಲ್ಲೂ ದೇವರ ಮೇಲೆ ಭರವಸೆಯನ್ನ ಇಡಬೇಕು ಪ್ರಿಯರೇ. ಮತ್ತು ಪಶ್ಚಾತ್ತಾಪದಲ್ಲಿ ದೇವರ ಬಳಿಗೆ ಮರಳಲು ಹಿಂಜರಿಯಬಾರದು ಪ್ರಿಯರೇ. ಹಾಗಾದ್ರೆ ಇಂದು ಇದು ನೆನಪಿಟ್ಟುಕೊಳ್ಳೋಣ. ವಿಮೋಚನೆ ಕಾಂಡ 32ನೇ ಅಧ್ಯಾಯ ನಮಗೆ ಎಚ್ಚರಿಕೆಯನ್ನ ನೀಡುತ್ತದೆ. ದೇವರ ಅದ್ಭುತಗಳನ್ನ ಕಂಡವರು ದಾರಿ ತಪ್ಪಬಹುದು. ದೇವರ ವಾಕ್ಯವನ್ನ ಕೇಳಿದವರು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು. ಆದುದರಿಂದ ನಮ್ಮ ದೊಡ್ಡ ಅಗತ್ಯ ಇನ್ನಷ್ಟು ಮಾಹಿತಿ ಅಲ್ಲ ಪ್ರಿಯರೇ, ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿತವಾದಂತ ಹೃದಯ. ಇಂದು ಸ್ವಲ್ಪ ಸಮಯ ತೆಗೆದುಕೊಂಡು ನಮ್ಮ ಹೃದಯವನ್ನ ನಾವು ಪರಿಶೀಲಿಸಿಕೊಳ್ಳೋಣ. ನಮ್ಮ ಭದ್ರತೆ ಯಾವುದರ ಮೇಲೆ ನಿಂತಿದೆ, ನಮ್ಮ ನಿರೀಕ್ಷೆ ಯಾವುದರ ಮೇಲೆ ನಿಂತಿದೆ, ನಮ್ಮ ಆರಾಧನೆ ಯಾರ ಕಡೆಗೆ ಹೋಗುತ್ತಾ ಇದೆ ಎಂಬುದಾಗಿ ಪರೀಕ್ಷಿಸಿಕೊಳ್ಳೋಣ. ಯಾರ ಕಡೆಗೆ ಹೋಗುತ್ತಾ ಇದೆ ಎಂಬುದಾಗಿ ಪರೀಕ್ಷಿಸಿಕೊಳ್ಳೋಣ. ಯಾಕೆಂದರೆ ನಾವು ಆರಾಧಿಸುವುದೇ ಕೊನೆಗೆ ನಮ್ಮನ್ನ ರೂಪಿಸುತ್ತದೆ. ಆದುದರಿಂದ ದೇವರನ್ನ ನಮ್ಮ ಜೀವನದಲ್ಲಿ ದೇವರ ಸ್ಥಾನದಲ್ಲೇ ನಾವು ಇರಿಸಬೇಕಾಗುತ್ತದೆ. ದೇವರೊಬ್ಬರೇ ನಮ್ಮ ನಂಬಿಕೆಗೆ, ನಮ್ಮ ಪ್ರೀತಿಗೆ, ನಮ್ಮ ಆರಾಧನೆಗೆ ಯೋಗ್ಯನು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿತವಾದಂಥ ಹೃದಯ ನಮ್ಮದಾಗಿರಲಿ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಹೃದಯ